ಬಾಂಬ್ ಸ್ಫೋಟ ಕೇಸ್ ಕೆಲವೇ ಕ್ಷಣಗಳಲ್ಲಿ ಸಭೆ ಗೃಹ ಸಚಿವ ಪರಮೇಶ್ವರ್ ನೇತೃತ್ವದಲ್ಲಿ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಈಗ ಕೆಲವೇ ಹೊತ್ತಿನಲ್ಲಿ ಆರಂಭ ಆಗುತ್ತೆ. ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಚರ್ಚೆ, ಕಮಿಷನರ್ ಕಚೇರಿಯಲ್ಲಿ ಹೈ ವೋಲ್ಟೇಜ್ ಸಭೆ. ಬಾಂಬ್ ಪ್ರಕರಣ ಸಂಬಂಧ ಈಗ ಒಂದಷ್ಟು ಮಾಹಿತಿ ಸಿಕ್ಕಿದೆ. ಮುಂದೇನು ವಾಟ್ ನೆಕ್ಸ್ಟ್ ಅನ್ನೋದ್ರ ಬಗ್ಗೆ, ಜೊತೆಗೆ ಇದುವರೆಗೆ ಏನೇನು ಪ್ರೋಗ್ರೆಸ್ ಆಗಿದೆ ಒಂದು ಕೇಸ್ನಲ್ಲಿ, ಇದೆಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನು ಗೃಹ ಸಚಿವರಿಗೆ ನೀಡ್ತಾರೆ. ಕೆಲವೊಂದಷ್ಟು ವಿಚಾರಗಳು ಭಾಳ ಕಾನ್ಫಿಡೆನ್ಷಿಯಲ್ ಇರುತ್ತೆ, ಹಾಗಾಗಿ ಒಂದು ಇನ್ಹೌಸ್ ಮೀಟಿಂಗ್ನಲ್ಲಿ ಈಗ ಇದರ ಬಗ್ಗೆ ಚರ್ಚೆ ಆಗುತ್ತೆ. ಸೊ ಭಾಳಷ್ಟು ಟೆಕ್ನಿಕಲ್ ವಿಚಾರಗಳು ಸಿಕ್ಕಿರುವಂಥದ್ದು ಇರ್ಬೋದು, ಹಾಗೆಯೇ ಬೇರೆ ಬ್ಲಾಸ್ಟ್ಗಳಿಗಿರುವಂಥ ಲಿಂಕ್ಗಳು, ಬೇರೆ ಘಟನಾವಳಿಗಳಿಗೆ ಇದೆಲ್ಲವನ್ನು ಕೂಡ ಚರ್ಚೆ ಮಾಡಲಾಗುತ್ತೆ. ಸೊ ಇದೀಗ ಕಮಿಷನರ್ ಕಚೇರಿ ಬಳಿಯಿಂದ ನಮ್ಮ ಪ್ರತಿನಿಧಿ ರಾಚಪ್ಪ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ರಾಚಪ್ಪ, ಈಗ ಈ ಬಾಂಬ್ ಬ್ಲಾಸ್ಟ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಹಲವಾರು ಎವಿಡೆನ್ಸ್ಗಳು ಲಭ್ಯ ಆಗ್ತಾ ಇದೆ, ಒಂದಷ್ಟು ಪ್ರೋಗ್ರೆಸ್ ಆಗಿದೆ ಈ ಕೇಸ್ನಲ್ಲಿ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಮೀಟಿಂಗ್ನಲ್ಲಿ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು, ಯಾರ್ಯಾರು ಬರ್ತಿದ್ದಾರೆ ಮೀಟಿಂಗ್ನಲ್ಲಿ, ಎಷ್ಟೊತ್ತಿಗೆ ಆರಂಭ ಆಗ್ತಿದೆ ರಾಚಪ್ಪ? ವಿನಾಯಕ್ ಕೇಟರಿಂಗ್ ಬಿಸ್ನೆಸ್ ನಲ್ಲಿ 20% ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಇವತ್ತು ನಗರ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಗೃಹ ಸಚಿವರು ಪೊಲೀಸ್ ಹಿರಿಯ ಅಧಿಕಾರಿಗಳ ಮಹತ್ವದ ಸಭೆ ಕರೆದಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದುವರೆಗೂ ಕೂಡ ಆರೋಪಿಯ ಒಂದು ಸುಳಿವು ಸಿಗದೆ ಇರುವಂತದ್ದು ಸಾಕಷ್ಟು ಪೊಲೀಸರಿಗೆ ಹಿನ್ನಡೆಯಾಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ಇದುವರೆಗೂ ಈ ತನಿಖೆಯಲ್ಲಿ ಏನೆಲ್ಲ ಪ್ರೋಗ್ರೆಸ್ ಆಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಮಹತ್ವವಾದ ಸಭೆ ಕೂಡ ನಡೆಯುತ್ತೆ. ಈಗಾಗಲೇ ಸಭೆಗೆ ನಗರ ಪೊಲೀಸ್ ಆಯುಕ್ತರಾಗಿರುವಂತಹ ದಯಾನಂದ್, ಅದರ ಜೊತೆಗೆ ಡಿಜಿ ಐಜಿಪಿ ಅಲೋಕ್ ಮೋಹನ್ ಕೂಡ ಬಂದಿರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಬಂದು ಮಹತ್ವದ ಸಭೆಯನ್ನು ಕೂಡ ನಡೆಸ್ತಾರೆ. ಅಂದ್ರೆ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಿರುವಂತಹ ಒಂದಿಷ್ಟು ಅಧಿಕಾರಿ ಹಾಗೇನೆ ಸಿಬ್ಬಂದಿಗಳ ಒಂದು ಮಾಹಿತಿ, ಅಂದ್ರೆ ಇದುವರೆಗೂ ಏನೆಲ್ಲ ಈ ಒಂದು ತನಿಖೆಯಲ್ಲಿ ಪ್ರೋಗ್ರೆಸ್ ಆಗಿದೆ, ಜೊತೆಗೆ ಆರೋಪಿಯನ್ನ ಹಿಡಿಯುವಂತಹ ನಿಟ್ಟಿನಲ್ಲಿ ಏನೆಲ್ಲ ಪ್ರಯತ್ನಗಳು ಆಗ್ತಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿರಿಯ ಅಧಿಕಾರಿಗಳಿಂದ ಗೃಹ ಸಚಿವರು ಒಂದಿಷ್ಟು ಮಾಹಿತಿಯನ್ನ ಕೂಡ ಪಡ್ಕೋಬೇಕಾಗುತ್ತೆ. ಅದ್ರ ಜೊತೆಗೆ ಆರೋಪಿಯನ್ನ ಹಿಡಿಯೋದಕ್ಕೆ ಮುಂದೆ ಯಾವ ರೀತಿಯಾಗಿ ಕಾರ್ಯಪ್ರವೃತ್ತರಾಗಿರಬೇಕು, ಜೊತೆಗೆ ಯಾವ ರೀತಿಯಾಗಿ ತಂಡವನ್ನು ರಚನೆ ಮಾಡ್ಕೋಬೇಕು, ಎಲ್ಲದರ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕೂಡ ಇವತ್ತು ಗೃಹ ಸಚಿವರಿಗೆ ಹಿರಿಯ ಪೊಲೀಸ್ ಅಧಿಕಾರಿಗಳು ನೀಡುವಂತದ್ದು. ಅಂದ್ರೆ ಡಿಸಿಪಿ ಮೇಲ್ಪಟ್ಟದ ಅಧಿಕಾರಿಗಳು ಸದ್ಯಕ್ಕೆ ಈ ಒಂದು ಮಹತ್ವದ ಒಂದು ಸಭೆಯಲ್ಲಿ ಭಾಗವಹಿಸುತ್ತಿರುವುದು. ಆ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಮಹತ್ವವನ್ನು ಕೂಡ ಈ ಒಂದು ಸಭೆ ಪಡೆದುಕೊಂಡಿದೆ. ಸಭೆಯ ಬಳಿಕ ಗೃಹ ಸಚಿವರು ಮಾಧ್ಯಮವನ್ನು ಉದ್ದೇಶಿಸಿ ಮಾತನಾಡ್ತಾರೆ ಅಂತ ಕೂಡ ಹೇಳಲಾಗ್ತಿರುವುದು. ಹಾಗಾಗಿ ಒಂದಷ್ಟು ಸಹಜವಾದಂತಹ, ಅಂದ್ರೆ ಬಾಂಬ್ ಬ್ಲಾಸ್ಟ್ ನಂತರದಲ್ಲಿ ನಡೀತಿರುವಂತಹ ಒಂದು ಮಹತ್ತರವಾದಂತಹ ಸಭೆ ಹಿನ್ನೆಲೆಯಲ್ಲಿ ಸಹಜವಾಗಿ ಈ ಒಂದು ಸಭೆ ಮಹತ್ವವನ್ನು ಕೂಡ ಪಡ್ಕೊಂಡಿರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಆಗಮನದ ಬಳಿಕ ಈ ಒಂದು ಸಭೆ ಆರಂಭವಾಗುವಂತದ್ದು. ಅವಿನಾಶ್, ಧನ್ಯವಾದ ರಾಚಪ್ಪ. ಇನ್ನು ತಮಿಳುನಾಡಿನ ತಂಡ ಆಗಮಿಸಿರೋದು, ಬಾಂಬ್ ನಿಷ್ಕ್ರಿಯ ದಳ ಆಗಮಿಸಿದೆ. ಬಾಂಬ್ ಸ್ಫೋಟ ನಡೆದಂತಹ ಸ್ಥಳದಲ್ಲಿ ಇಂಚಿಂಚು ತಲಾಶೆಯನ್ನು ನಡೆಸಿರೋ ಬಗ್ಗೆ ನಾವು ತಿಳಿಸ್ತಾ ಇದ್ವಿ. ಕೊಯಮತ್ತೂರಿನಲ್ಲಿ ಆದಂತಹ ಕಾರ್ ಬಾಂಬ್ ಸ್ಫೋಟ ಸಂಬಂಧಪಟ್ಟ ಹಾಗೆ ಇಲ್ಲೂ ಕೂಡ ಅದರ ಥ್ರೆಡ್ ಏನಾದರೂ ಇದೆಯಾ, ಲಿಂಕ್ ಇದೆಯಾ, ಅದಕ್ಕೂ ಇದಕ್ಕೂ ಸಾಮ್ಯತೆ ಇದೆಯಾ ಅನ್ನೋ ಪರಿಶೀಲನೆ. ಇದೀಗ ರಾಮೇಶ್ವರಂ ಕೆಫೆ ಬಳಿಯಿಂದ ನಮ್ಮ ಪ್ರತಿನಿಧಿ ಜಗದೀಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಜಗದೀಶ್, ಈಗ ತಮಿಳುನಾಡಿನ ಟೀಮ್ ಅಲ್ಲಿ ಆಗಮಿಸಿದೆ, ಏನಾಗ್ತಿದೆ ಅಲ್ಲಿ? ಖಂಡಿತ ಅವಿನಾಶ್, ಘಟನೆಯ ಬಳಿಕವಾಗಿ ನಿನ್ನೆ ಸಹ ತಮಿಳುನಾಡಿನಿಂದ ಬಾಂಬ್ ಡಿಸ್ಪೋಸಲ್ ಸ್ಕ್ವಾಡ್ ಕೂಡ ಬಂದಿತ್ತು. ಯಾಕಂದ್ರೆ ಈ ಹಿಂದೆ ಕೊಯಂಬತ್ತೂರಿನಲ್ಲಿ ನಡೆದಂತಹ ಒಂದು ಪ್ರಕರಣ ಏನಿತ್ತು, ಅದಕ್ಕೂ ಇದಕ್ಕೂ ಒಂದಿಷ್ಟು ಸಾಮ್ಯತೆ ಇತ್ತು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಇಲ್ಲಿ ಮತ್ತಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂತಹ ನಿಟ್ಟಿನಲ್ಲಿ ಕೂಡ ಆಗಮಿಸಲಾಗಿತ್ತು. ಅದೇ ರೀತಿಯಲ್ಲಿ ಒಂದು ಪರಿಶೀಲನಾ ಕಾರ್ಯ ಕೂಡ ಮಾಡಲಾಗಿತ್ತು. ಇವತ್ತು ಕೂಡ ರಾಮೇಶ್ವರಂ ಕೆಫೆಯ ಬಳಿ ಬಂದಿರುವಂತದ್ದು. ಕುದ್ಲಹಳ್ಳಿಯ ಬಳಿ ಇರುವಂತಹ ರಾಮೇಶ್ವರಂ ಕೆಫೆಯ ಏನೊಂದು ಬಾಂಬ್ ಸ್ಫೋಟ ಆಗಿದ್ದಂತಹ ಸ್ಥಳ ಏನಿದೆ, ಆ ಸ್ಥಳದಲ್ಲಿ ಒಂದು ಪರಿಶೀಲನೆಯನ್ನ ಮಾಡುವಂತಹ ಒಂದು ನಿಟ್ಟಿನಲ್ಲಿ ಇವತ್ತು ಸಹ ಭೇಟಿ ಕೊಟ್ಟಿದ್ದಾರೆ. ಜೊತೆಗೆ ಈಗಾಗಲೇ ಮಾರತಳ್ಳಿ ACP ಅವರು ಕೂಡ ಅವರ ಜೊತೆಗೆ ಏನೊಂದು ಸಾಥನ್ನ ನೀಡಿದ್ದಾರೆ, ಅವರಿಗೆ ಬೇಕಾದಂತಹ ಮಾಹಿತಿಗಳನ್ನು ನೀಡುವಂಥದ್ದು, ಜೊತೆಗೆ ಅಲ್ಲಿ ಸಿಕ್ಕಂತಹ ಕೆಲವೊಂದು ಅನುಮಾನದ ವಿಚಾರವಾಗಿ ಒಂದು ಬಗೆಹರಿಸುವಂತಹ ಒಂದು ಕೆಲಸಕ್ಕೆ ಕೂಡ ಮುಂದಾಗಿರುವಂಥದ್ದು. ಈಗಾಗಲೇ ಆರೋಪಿತ, ಅಂದ್ರೆ ಏನು
ಒಂದು ಸ್ಫೋಟಕ ವಸ್ತುವನ್ನ ಇಟ್ಟು ಹೋಗಿದ್ದಾನೆ ಅನ್ನುವಂತಹ ವ್ಯಕ್ತಿ ಯಾರಿದ್ದಾರೆ ಅದರ ಬಗ್ಗೆ ಯಾವುದೇ ರೀತಿಯಾದಂತಹ ಕುರುಹು ಸಿಕ್ಕಿಲ್ಲ. ಸಿಕ್ಕಿರುವಂತಹ CCTVಗಳಲ್ಲೂ ಕೂಡ ಎಲ್ಲವೂ ಕೂಡ ಅಸ್ಪಷ್ಟವಾಗಿರುವಂಥದ್ದು. ಅಂದ್ರೆ ಆತನ ಗುರುತು ಪತ್ತೆ ಆಗದ ರೀತಿಯಲ್ಲಿ ಆತನ ಮೊದಲೇ ಪ್ರೀ ಪ್ಲಾನ್ ಮಾಡ್ಕೊಂಡು ಬಂದಂತಹ ಏನೊಂದು ಉಡುಗೆ ಇತ್ತು, ಅದು ಸಾಕಷ್ಟು ಗೊಂದಲಕ್ಕೆ ಈಡು ಮಾಡಿರುವಂಥದ್ದು. ಅಂದ್ರೆ ಯಾವುದೇ ರೀತಿಯಾದಂತಹ ಒಂದು ಸುಳಿವು ಬಿಟ್ಟು ಕೊಡದ ರೀತಿಯಲ್ಲಿ ಇರುವಂಥದ್ದು. ಈ ನಿಟ್ಟಿನಲ್ಲಿ ಈಗ ಏನು ಸ್ಫೋಟದ ಸ್ಥಳದಲ್ಲಿ ಯಾವುದಾದ್ರೂ ಒಂದು ಮಾಹಿತಿಗಳನ್ನ ಸಿಗಬಹುದಾ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಒಂದು ಪರಿಶೀಲನೆಯನ್ನ ಮಾಡಾಗ್ತಾ ಇರುವಂಥದ್ದು. ಮತ್ತೊಂದು ಕಡೆ ನೀವು ನೋಡ್ಬೋದು, ಇನ್ನೂ ಕೂಡ ರಾಮೇಶ್ವರಂ ಕೆಫೆಯ ಬಳಿ ಪೊಲೀಸರು ಬೀಡು ಬಿಟ್ಟಿರುವಂಥದ್ದು. ನಿರಂತರವಾಗಿ ಇಲ್ಲಿ ಒಂದು ಭದ್ರತೆಯನ್ನ ಮಾಡ್ಕೊಂಡಿರುವಂಥದ್ದು. ಕೇವಲ ಇಲ್ಲಿನ ನಿವಾಸಿಗಳು ಹಾಗೂ ಆ ನಿವಾಸಿಗಳಿಗೆ ಅಗತ್ಯವಿರುವಂತಹ ವಸ್ತುಗಳ ಏನು ಡೆಲಿವರಿ ಮಾಡುವಂತಹ ವ್ಯಕ್ತಿಗಳೇನಿದ್ದಾರೆ ಅವರನ್ನು ಹೊರತುಪಡಿಸಿ ಬೇರೆ ವ್ಯಕ್ತಿಗಳಿಗೆ ಇಲ್ಲಿ ಪ್ರವೇಶವನ್ನ ನಿಷೇಧ ಮಾಡಲಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ಒಂದಿಷ್ಟು ಇಲ್ಲಿ ಬೇಕಾದಂತಹ ಒಂದು ಭದ್ರತೆಗಳನ್ನ ಕೂಡ ಮಾಡಿಕೊಳ್ಳಲಾಗಿರುವಂಥದ್ದು. ಈಗಾಗಲೇ ಏನು ಈ ಶಂಕಿತ ವ್ಯಕ್ತಿ ಏನಿದ್ದಾನೆ ಆತ ಇಲ್ಲಿ ಸ್ಫೋಟಕ ವಸ್ತುವನ್ನು ಇಟ್ಟು ಹೋಗಿರುವಂತಹ ಬಳಿಕವಾಗಿ ಭಾಗಶಃ ಆತ ಬೆಂಗಳೂರನ್ನ ಅಲ್ಲದೆ ರಾಜ್ಯವನ್ನೇ ಬಿಟ್ಟು ಹೊರಗೆ ಹೋಗಿರುವಂತಹ ಒಂದು ಅನುಮಾನ ಕೂಡ ಇರುವಂಥದ್ದು. ಆ ನಿಟ್ಟಿನಲ್ಲಿ ಹೊರ ರಾಜ್ಯಗಳಲ್ಲೂ ಕೂಡ ಈಗ ಹುಡುಕಾಟ ಮಾಡುವಂತಹ ಒಂದು ನಿಟ್ಟಿನಲ್ಲಿ ಪೊಲೀಸರು ಮುಂದಾಗಿದ್ದಾರೆ. ಎಲ್ಲೋ ಒಂದು ಕಡೆ ಈ ಬಾಂಬ್ ಇಟ್ಟಿರುವಂತಹ ಒಂದು ವಿಚಾರ ಏನಿದೆ ಇದು ಯಾವ ನಿಟ್ಟಿನಲ್ಲಿ ಯಾವ ಉದ್ದೇಶದಿಂದ ಇಡಲಾಗಿದೆ ಅನ್ನುವಂಥ ಒಂದು ಅನುಮಾನ ಕೂಡ ಕಾಡ್ತಾ ಇರುವಂಥದ್ದು. ಎಲ್ಲೋ ಒಂದು ಕಡೆ ರಾಮೇಶ್ವರಂ ಕೆಫೆಯ ಬೆಳವಣಿಗೆಗಳನ್ನ ನೋಡಿ ಸಹಿಸಲಾಗದೆ ಈ ರೀತಿಯಾಗಿ ಮಾಡಿದಾರಾ ಅಥವಾ ಇದೆಲ್ಲೋ ಒಂದು ಕಡೆ ಭಯೋತ್ಪಾದಕ ಒಂದು ಚಟುವಟಿಕೆಯ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಒಂದು ಸ್ಫೋಟಕ ವಸ್ತುವನ್ನು ಇಡಲಾಗಿದೆಯಾ ಅನ್ನುವಂಥ ಒಂದು ಅನುಮಾನ ಇರುವಂಥದ್ದು. ಅವೆರಡರಲ್ಲೂ ಕೂಡ ಹಿಂದೆ ಆದಂತಹ ಒಂದು ಉಗ್ರ ಸಂಘಟನೆಗಳ ಒಂದು ಸ್ಫೋಟ ಪ್ರಕರಣಗಳೇನಿವೆ ಅವಕ್ಕೆ ಇದಕ್ಕೂ ಒಂದು ತಾಳೆ ಹಾಕುವಂತ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಹಿರಿಯ ತಜ್ಞರ ತಂಡಗಳು ಕೂಡ ಇಲ್ಲಿ ಬಂದು ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದು. ಅವಿನಾಶ್, ಧನ್ಯವಾದ ಜಗದೀಶ್.